ಎಲ್ರಿಗೂ ನಮಸ್ಕಾರ. ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ನವರಾತ್ರಿಯ 3ನೇ ದಿನ. ನಾವು ಶೈಲಪುತ್ರಿಯಾಗಿ ಹೇಗೆ ಜಗನ್ಮಾತೆ ಶೈಲನ ಮಗಳಾಗಿ ಜನಿಸಿದ್ಲು, ಆನಂತರದಲ್ಲಿ ತಪಸ್ಸಿಗೆ ಹೋಗಿ ಬ್ರಹ್ಮಚಾರಿಣಿ ಎನಿಸ್ಕೊಂಡ್ಲು, ಎಂತಹ ಕ್ಲಿಷ್ಟವಾದ ತಪಸ್ಸನ್ನು ಮಾಡಿದ್ಲು ಅನ್ನೋದನ್ನು ಈ ಹಿಂದಿನ 2 ದಿನಗಳಲ್ಲಿ ನೋಡಿದ್ವಿ. ಆ ಬ್ರಹ್ಮಚಾರಿಣಿಯ ತಪಸ್ಸಿಗೆ ಒಲಿದು ಇನ್ನು ಪರೀಕ್ಷಿಸೋದು ಬೇಡ ಅಂತ ಬಂದಂತಹ ಪರಶಿವನಿಗೆ ತನ್ನ ತಂದೆ ತಾಯಿಯರ ಬಳಿ ಹೋಗಿ ಕನ್ಯಾದಾನವನ್ನು ಕೇಳು ಅಂತ ಪಾರ್ವತಿ ಹೇಳ್ತಾಳೆ. ನಾವು ಸಾಮಾನ್ಯವಾಗಿ ಗಂಡು ಹೆಣ್ಣಿನ ಮದುವೆ ಅಂತ ಅಂದಾಗ ಗಂಡಿನ ಕಡೆಯೋರು ಒಂದಷ್ಟು ಜನ, ಹೆಣ್ಣಿನ ಕಡೆಯೋರು ಒಂದಷ್ಟು ಜನ, ಈ ರೀತಿ ಒಂದು ಎಲ್ಲ ಗುಂಪಲ್ಲಿ ಅಂದರೆ ಅವರ ಬಂಧುಗಳು ಎಲ್ಲ ಸೇರಿ ಹೋಗೋದು ವಾಡಿಕೆ. ಅದನ್ನು ನೀವು ಎಲ್ಲ ನೋಡೇ ಇರ್ತೀರ. ಆದರೆ ಶಿವನಿಗೆ ಯಾರಿದ್ದಾರೆ? ಅವನ ಆ ಗಣಗಳು ಅವರನ್ನು ಬಿಟ್ಟರೆ, ಹಾಗಾಗಿ ಹೆಣ್ಣು ಕೇಳೋಕ್ಕೆ ಹೇಗೆ ಹೋಗೋದು ಅಂತ ಶಿವ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಪ್ತಋಷಿಗಳು ಬಂದ್ರಂತೆ. ಸಪ್ತಋಷಿಗಳು ಗಂಡಿನ ಕಡೆಯವರಾಗಿ ಪರ್ವತರಾಜನ ಹತ್ರ ಹೋಗಿ ಗಿರಿಜೆಯನ್ನು ನಮ್ಮ ಶಿವನಿಗೆ ಕೊಡಬೇಕು ಅಂತ ಕನ್ಯಾಭಿಕ್ಷೆಯನ್ನು ಕೇಳಿದ್ರಂತೆ. ಎಲ್ಲ ನಿಗದಿಯಾದಂತೆಯೇ ಶಿವ ಪಾರ್ವತಿಯರ ಕಲ್ಯಾಣವನ್ನು ನೆರವೇರಿಸೋದು ಅಂತ ಆಯ್ತಂತೆ. ಆ ಸಮಯದಲ್ಲಿ ಈ ಗಿರಿಜೆ ಪಾರ್ವತಿ ಚಂದ್ರನನ್ನು ಹಾರದ ಪದಕವಾಗಿ ಹಾಕ್ಕೊಂಡಿದ್ಲು. ಇನ್ನು ಅಥವಾ ಕಿವಿಯ ಓಲೆಯೋಪಾದಿಯಲ್ಲಿ ಚಂದ್ರನನ್ನೇ ಧರಿಸಿದ್ಲು. ಶಿವ ಚಂದ್ರನನ್ನು ತಲೆಯ ಮೇಲೆ ಇಟ್ಕೊಂಡ್ರೆ ಇವಳು ಆಭರಣದ ರೂಪದಲ್ಲಿ, ಕಿವಿಯ ಆಭರಣ ಅಥವಾ ಪದಕದ ರೂಪದಲ್ಲಿ ಚಂದ್ರನನ್ನು ಭರಿಸಿದ್ಲು. ಅವಳ ಎಷ್ಟು ಆ ಪ್ರಭಾವಿತೆ ಅಂತ ತೋರಿಸ್ಲಿಕ್ಕೆ ಚಂದ್ರಘಂಟ ಅನ್ನುವ ಒಂದು ಅರ್ಥವಿದೆ. ಹಾಗೆ ಗಿರಿಜೆ ಕಲ್ಯಾಣ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಮಾತಾ ಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರ ಅಂತ ಹೇಳ್ತೀವಿ ನಾವು. ಅವರು ಜಗತ್ತಿಗೆಲ್ಲ ತಂದೆ ತಾಯಿಗಳು ಶಿವ ಪಾರ್ವತಿಯರು. ಹಾಗಿರುವಾಗ ಗಿರಿಜೆ ಕಲ್ಯಾಣಕ್ಕೆ ಇಡೀ ಪ್ರಪಂಚದಲ್ಲಿರುವ ಎಲ್ಲರೂ ಹೋಗಿದ್ರಂತೆ. ಇಡೀ ಭೂಮಂಡಲ, ದೇವತೆಗಳು ಎಲ್ಲರೂ ಹೋಗಿದ್ರಂತೆ. ಹಾಗಿರಬೇಕಾದ್ರೆ ಉತ್ತರದಲ್ಲಿ ಇಡೀ ಭೂಮಂಡಲವೇ ಹೋಗಿದ್ದರಿಂದ ಕೈಲಾಸ ಪರ್ವತದಲ್ಲಿ ಜನ ಹೆಚ್ಚಾಗಿ ಅದು ಒಂದು ಕಡೆಗೆ ವಾಲ್ತು ಅನ್ನುವ ಒಂದು ಕತೆ ಕೂಡ ಇದೆ. ಆಗ ಅಗಸ್ತ್ಯ ಋಷಿಗಳಿಗೆ ಹೇಳಿದ್ರಂತೆ, ಇಡೀ ಭೂಮಂಡಲದ ಭಾರ ಒಂದು ಕಡೆ ಆದರೆ ನಮ್ಮ ಅಗಸ್ತ್ಯರ ಶಕ್ತಿ ಇನ್ನೊಂದು ಕಡೆ ಆಗುತ್ತೆ, ಹಾಗಾಗಿ ನೀವು ದಕ್ಷಿಣಕ್ಕೆ ಹೊರಟು ಬಿಡಿ ಅಂತ ಹೇಳಿ ಅಗಸ್ತ್ಯರು ದಕ್ಷಿಣಕ್ಕೆ ಬಂದಿದ್ದು ಆ ರೀತಿಯಲ್ಲಿ ಅಂತ ಹೇಳುವ ಒಂದು ಕತೆ ಕೂಡ ಇದೆ. ನಾವು ದಕ್ಷಿಣಕ್ಕೆ ಬಂದರೆ ನಮ್ಮ ಕರ್ನಾಟಕ ಹಾಗೂ ತಮಿಳುನಾಡುಗಳಲ್ಲಿ ಈ ಬೊಂಬೆ ಹಬ್ಬ ಅಂತ ನೋಡ್ತೇವೆ. ದಸರಾ ಸಮಯದಲ್ಲಿ ಅಥವಾ ನವರಾತ್ರಿಯ ಸಮಯದಲ್ಲಿ. ಕರ್ನಾಟಕದಲ್ಲಿ ಬೊಂಬೆ ಹಬ್ಬ ಅಂತ ನಾವು ಬೊಂಬೆನ ಕೂರಿಸಿದ್ರೆ, ತಮಿಳುನಾಡಿನಲ್ಲಿ ಅವರು ಗೋಲು ಅಂತ ಕರೆದು ಬೊಂಬೆನ ಕೂರಿಸ್ತಾರೆ. ನಾ ಆಗಲೇ ಹೇಳಿದ ಹಾಗೆ ಗಿರಿಜಾ ಕಲ್ಯಾಣದ ಒಂದಷ್ಟು ಬೊಂಬೆಗಳನ್ನು ನಾವು ಸಾಮಾನ್ಯವಾಗಿ ಇಟ್ಟೇ ಇರ್ತೇವೆ. ಹಾಗೆಯೇ ಮೈಸೂರು ದಸರಾ ಎಲ್ಲರಿಗೂ ತುಂಬ ಗೊತ್ತಿರೋ ಅಂಥದ್ದು. ಅಷ್ಟೊಂದು ವಿಭಿನ್ನ ರೀತಿಯಲ್ಲಿ ನಡೆದುಕೊಂಡು ಬಂದಿರೋ ಅಂಥದ್ದು. ಇನ್ನೊಂದು ಕತೆ ಅಂತಂದರೆ, ರಾಜ ಮಹಾರಾಜರನ್ನು ನಮ್ಮ ದೇವರ ಸಮಾನ, ಅವರನ್ನು ಪೂಜಿಸಬೇಕು ಅಂದ್ಕೊಂಡಾಗ ಇಲ್ಲ, ಜೀವ ಇರುವ ಮನುಷ್ಯರನ್ನ ಪೂಜಿಸಬಾರ್ದು ಅನ್ನೋ ಕಾರಣಕ್ಕೆ ಈ ಬೊಂಬೆ ಹಬ್ಬ ಪ್ರತೀತಿಗೆ ಬಂತು ಅನ್ನುವ ಒಂದು ಕತೆ ಕೂಡ ಇದೆ. ಅಂದರೆ ನಾವು ಮೈಸೂರು ಪ್ರಾಂತ್ಯದ ಕಡೆಯವರನ್ನು ನೋಡಿದ್ರೆ ಮದುವೆಯಲ್ಲಿ ನಮಗೆ ಈ ಪಟ್ಟದ ಗೊಂಬೆನ ಕೊಡ್ತಾರೆ. ಅವರೇ ರಾಜ ರಾಣಿ ಅನ್ನುವ ರೀತಿಯಲ್ಲಿ. ನಮ್ಮ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಬೊಂಬೆ ಹಬ್ಬ ಅಂದ ಕೂಡಲೇ ಪಟ್ಟದ ಗೊಂಬೆನಿಟ್ಟು ಆಮೇಲೆ ಅವರ ಮದುವೆಯ ರೀತಿಯಲ್ಲಿ ಊಟೋಪಚಾರಕ್ಕೆ ಬಂದಂತಹ ಜನಗಳು, ಅಡಿಗೆ ಭಟ್ರು ಅಡಿಗೆ ಬಡಿಸಿರೋ ಅಂಥದ್ದು, ಈ ರೀತಿ ಗೊಂಬೆಗಳನ್ನ ಇಡ್ತೇವೆ. ಹಾಗೆಯೇ ಮುಂದೆ ಹೋಗ್ತಾ ಇನ್ನು ಗಿರಿಜೆ ಕಲ್ಯಾಣದ ಇದನ್ನಿರ್ಬೋದು, ದಶಾವತಾರದ ಬೊಂಬೆ ಇರ್ಬೋದು, ಅಥವಾ ನಾವು ಸಪ್ತರ್ಷಿಗಳು, ಸಪ್ತಮಾತೃಕೆಯರು,
ನವದುರ್ಗೆಯರು, ಅಷ್ಟಲಕ್ಷ್ಮಿಯರು, ಈ ರೀತಿ ಅನೇಕ ಬೊಂಬೆಗಳ ಇಡೋದನ್ನು ನೋಡ್ಕೊಂಡು ಬಂದಿದ್ದೇವೆ. ಹಾಗೆ ನಾನು ಆವಾಗಲೇ ಹೇಳ್ದಂಗೆ ಇದು ಕೆಲವಾರು ಪ್ರಾಂತ್ಯಗಳಲ್ಲಿ ಬೊಂಬೆ ಹಬ್ಬದ ಬಗ್ಗೆ ಹಾಗೂ ನವರಾತ್ರಿಯ ಬಗ್ಗೆ ಅನೇಕ ಪುರಾಣಗಳಲ್ಲಿ ಬೇರೆ ಬೇರೆ ಕಥೆಗಳು, ಬೇರೆ ಬೇರೆ ಸನ್ನಿವೇಶಗಳನ್ನು ಕೊಟ್ಟು ನಡ್ಕೊಂಡು ಬಂದಿದೆ. ಇನ್ನು ಹಾಗೆಯೇ ಚಂದ್ರಘಂಟಾ ದೇವಿಯ ಇನ್ನೊಂದು ರೂಪದ ಆರಾಧನೆಯನ್ನು ಕೂಡ ಮಾಡ್ತಾರೆ. ಅಂದರೆ ಅವಳು ಸಿಂಹದ ಮೇಲೆ ಕೂತಿರೋಂಥವಳು, ಹಾಗೆ ತನ್ನ ಕೈಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿದಿರುವಂಥವಳು. ಅವಳು ಸಿಂಹದ ಗರ್ಜನೆ ಮತ್ತು ದೇವಿಯ ಗಂಟೆಯ ನಾದದಿಂದನೇ ದೈತ್ಯರು, ರಾಕ್ಷಸರು ಎಲ್ಲ ನಡುಗಿ ಹೋದರು. ಒಂದು ರೀತಿ ಯುದ್ಧಕ್ಕೆ ಸಜ್ಜಾಗಿರುವಂತಹ ದೇವಿಯ ರೂಪ ಅಂತಲೂ ಇವತ್ತು ಅವಳನ್ನು ಆರಾಧಿಸ್ತಾರೆ. ಅಂದರೆ ಈ ಚಂದ್ರಘಂಟಾ ದೇವಿ ತನ್ನ ಕಣ್ಣುಗಳಿಂದ ಅಗ್ನಿ ಜ್ವಾಲೆಯನ್ನು ಹೊರಹೊಮ್ಮಿಸಿದ್ಲು, ತ್ರಿಶೂಲದಿಂದ ದೈತ್ಯರನ್ನು ಹೊಡೆದು ಸಂಹಾರ ಮಾಡಿದ್ಲು ಅನ್ನುವ ಒಂದು ಕತೆ ಕೂಡ ಇದೆ. ಆದರೂ ಸಹ ಅವಳ ಮುಖದಲ್ಲಿ ಈ ರೀತಿಯ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಯುದ್ಧ ಮಾಡ್ತಿದ್ರೂ ಸಹ ಅವಳ ಮುಖದಲ್ಲಿ ಒಂದು ಶಾಂತಿಯ ಕಿರಣವಿತ್ತು. ಭಕ್ತರಿಗೆ ಅವಳು ಯಾವಾಗಲೂ ಧೈರ್ಯ, ಸಮಾಧಾನ ಮತ್ತು ಕರುಣೆಯನ್ನು ನೀಡ್ತಾಳೆ. ಈ ರೀತಿಯ ಚಂದ್ರಘಂಟಾ ತಾಯಿಯ ಆರಾಧನೆಯಿಂದ ಯಾರಿಗಾದರೂ ಭಯ ಅಥವಾ ಅಡಚಣೆಗಳಿದ್ದರೆ ಅದೆಲ್ಲ ದೂರವಾಗುತ್ತೆ. ಆಕೆಗೆ ಇಂದು ಹಣ್ಣು, ಹೂವು, ಹಾಲು ಇವುಗಳನ್ನು ನೈವೇದ್ಯ ಮಾಡಿ ಅರ್ಪಿಸಿ ಕೋರಿದ ಫಲ ಸಿಗತ್ತೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ. ನಾವು ಕೆಲವೊಂದು ಶ್ಲೋಕದಲ್ಲಿ ಕೆಲವೊಂದು ಬಗೆಯ ದೇವಿಯ ರೂಪವನ್ನು ಕಾಣ್ತೇವೆ. ಆಗಲೇ ಹೇಳಿದ ಹಾಗೆ ಶಿವ ಪಾರ್ವತಿಯರ ಮದುವೆ ಒಂದು ಕತೆ ಆದರೆ ಈ ರೀತಿ ಯುದ್ಧಕ್ಕೆ ಹೊರಟಿರುವಂತಹ ದೇವಿಯ ಒಂದು ಕತೆ ಕೂಡ ಇದೆ. ಯುದ್ಧಕ್ಕೆ ಹೊರಟಿರುವ ದೇವಿ ಅಂದ ಕೂಡಲೇ ಅವಳಿಗೆ ಎಷ್ಟೊಂದು ಕೈಗಳಿರುತ್ತೆ. ಆ ಕೈಗಳಲ್ಲೆಲ್ಲ ಒಂದೊಂದು ಆಯುಧ ಇರುತ್ತೆ. ತ್ರಿಶೂಲ ಇರಬಹುದು, ಗದೆ, ಬಾಣ, ಕಮಂಡಲ, ಈ ರೀತಿ ಅನೇಕ ಅಸ್ತ್ರಗಳನ್ನು ಹೊಂದಿರ್ತಾಳೆ. ಆದರೆ ಮುಖದಲ್ಲಿ ಯಾವಾಗಲೂ ಮೃದು ಹಾಗೂ ಶಾಂತ ಸ್ವಭಾವ, ಶಾಂತ ಸ್ವರೂಪಿಣಿಯಾಗಿರ್ತಾಳೆ. ಆ ರೀತಿ ರೌದ್ರಾವತಾರ ಇರೋದಿಲ್ಲ ಇವತ್ತಿನ ದೇವಿಗೆ ಅಂತ. ಮತ್ತು ಅವಳ ವಾಹನ ಸಿಂಹವಾಹನ ಅಂತ ಆಗಲೇ ಹೇಳಿದೆ. ಇನ್ನು ದೇವಸ್ಥಾನಗಳಲ್ಲಿ, ನಮ್ಮ ಊರಿನ ದೇವಸ್ಥಾನಗಳಲ್ಲಿ ಈ ರೀತಿ ಒಂದೊಂದು ದಿನ ದೇವಿಯ ದೇವಸ್ಥಾನ ಆದರೆ ಒಂದೊಂದು ದಿನ ಒಂದೊಂದು ದೇವಿಯ ಅಲಂಕಾರವನ್ನು ಹಾಕೋದನ್ನು ನೋಡ್ತೀವಿ. ಹಾಗೆಯೇ ವಿಷ್ಣುವಿನ ದೇವಸ್ಥಾನ ಆದರೆ ವಿಷ್ಣುವಿಗೂ ಸಹ ದಶಾವತಾರದಲ್ಲಿ ದಶಾವತಾರದಲ್ಲಿನ ಒಂದು ಅಲಂಕಾರವನ್ನು ಮಾಡೋದು, ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ಅವತಾರದ ಅಲಂಕಾರವನ್ನು ಮಾಡೋದನ್ನು ಸಹ ನಾವು ನೋಡಿದ್ದೀವಿ. ಇನ್ನು ದೇವಿಯ ರೂಪ ಆದ್ರಂತೂ ಗೊತ್ತೇ ಇದೆ. ಒಂದಿನ ಲಕ್ಷ್ಮಿ, ಒಂದಿನ ಸರಸ್ವತಿ, ಒಂದಿನ ದುರ್ಗೆ, ಕಾಳಿ, ಈ ರೀತಿ 9 ದಿನ ಬೇರೆ ಬೇರೆ ರೂಪದಲ್ಲಿ ಆ ತಾಯಿಯ ದರ್ಶನವನ್ನು ನಾವು ಪಡಿಬಹುದು. ಎರಡೂ ದೇವರು ಒಟ್ಟಿಗೆ ಇದ್ದರೆ ಕೃಷ್ಣ, ರಾಧೆ, ಶಿವ, ಪಾರ್ವತಿ, ಲಕ್ಷ್ಮಿ, ವಿಷ್ಣು ಈ ರೀತಿ ದೇವರಿಗೆ ಅಲಂಕಾರವನ್ನು ಮಾಡಿ ಭಕ್ತಾದಿಗಳು ಬಂದು ಪ್ರಸಾದವನ್ನು ತೆಗೆದುಕೊಂಡು ದೇವರ ಆಶೀರ್ವಾದಗಳನ್ನು ತೆಗೆದುಕೊಂಡು ಹೋಗುವ ಒಂದು ಕಾರ್ಯ ಕೂಡ ನಡೆಸಲಾಗತ್ತೆ. ಎಲ್ಲ ಕಡೆ ನವರಾತ್ರಿಯಲ್ಲಿ ಸಂಗೀತೋಪಾಸಕರಿಗೆ, ಈ ಕಲೆಯ ಉಪಾಸಕರಿಗೆ ಸಂಗೀತ, ನೃತ್ಯದ ಕಾರ್ಯಕ್ರಮಗಳು ದೇವಸ್ಥಾನಗಳಲ್ಲಿರಬಹುದು ಅಥವಾ ಒಂದು ಕಚೇರಿಯಲ್ಲಿರ್ಬೋದು, ಈ ರೀತಿ ವೀಣಾವಾದನ, ಈ ರೀತಿ ಕಚೇರಿಗಳು ಸಹ ನಡೀತಾ ಇರುತ್ತೆ. ದೇವರಿಗೆ ಒಂದು ನೃತ್ಯ, ಸಂಗೀತ, ಈ ಸೇವೆಯ ಅರ್ಪಣೆ ಅಂತಲೇ ಹೇಳ್ಬೋದು. ಈ ರೀತಿ ನವರಾತ್ರಿಯಲ್ಲಿ ಎಲ್ಲರೂ ಸಹ ಅವರವರಿಗೆ ತಕ್ಕಂತೆ, ಅವರವರಿಗೆ ತಿಳಿದಂತೆ ಪೂಜೆ ಮಾಡ್ತಾ, ದೇವಿಯನ್ನು ನೆನಪಿಸ್ಕೊಳ್ತಾ, ಅವಳ ಕಥೆಗಳನ್ನು ಕೇಳ್ತಾ, ಅವಳ ಮಹಿಮೆಯನ್ನು ಬೇರೆಯವ್ರಿಗೆ ಹೇಳ್ತಾ, ನಾವು ಅಭಯದಾಯಿನಿ
ಈ ಜಗನ್ಮಾತೆಯನ್ನು ಸ್ಮರಿಸ್ತಾ ಹೋಗೋದೇ ನವರಾತ್ರಿಯ ವಿಶೇಷ ಅಂತ ಹೇಳ್ಬೋದು. ನಾವು ಕೂಡ 3ನೇ ದಿನದ ನವರಾತ್ರಿಯ ವಿಶೇಷವನ್ನು ಕೇಳಿದ್ವಿ. ಇನ್ನು ನಾಳೆ ನವರಾತ್ರಿಯ 4ನೇ ದಿನ. ಆ ದಿನ ಹೇಗಿರುತ್ತೆ ಅನ್ನೋದನ್ನು ನಾಳೆ ತಿಳ್ಕೊಳ್ಳೋಣ. ನಮಸ್ಕಾರ.